ಒಂದಷ್ಟು ಟಿಪ್ಸ್ ಕೊಡಬೇಕು ನೀಟ್ ಎಕ್ಸಾಮ್ಸ್ ಬರೀತಿರೋರ್ಗಿಂತ ವಾಟ್ ಇಸ್ ಇಟ್? ನನಗೆ ಇಷ್ಟು ಬರಲೇಬೇಕು ಅನ್ನೋಂಥ ಔಟ್ಕಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಕ್ಸಾಮ್ ಅಪ್ರೋಚ್ ಮಾಡಬೇಡಿ. ಲೆಟ್ ಇಟ್ ಬಿ ಲೈಕ್ ಅ ಗೇಮ್. ನಿದ್ದೆಗೆಡಬಾರ್ದು. ದೇ ಶುಡ್ ಸ್ಲೀಪ್ ವೆಲ್. ಮಲಗೋ ಟೈಮ್ ಏಳೋ ಟೈಮ್ ಫಿಕ್ಸ್ ಆಗಬೇಕು. ಕನಿಷ್ಠ 6ರಿಂದ 7 ಗಂಟೆ ಕ್ವಾಲಿಟಿ ಸ್ಲೀಪ್. ಡೋಂಟ್ ಗೆಟ್ ಇನ್ ಟು ದ ಟ್ರ್ಯಾಪ್ ಆಫ್ ರಾಂಗ್ ಪ್ರಾಕ್ಟೀಸಸ್. ಯಾವುದೇ ಎಕ್ಸ್ಪೆಕ್ಟೇಷನ್ ಅನ್ನ ಬರ್ಡನ್ ತರ ತಲೆ ಮೇಲೆ ಹಾಕೊಂಡ್ಬೇಡಿ. ನಿಮ್ಮ ಅಪ್ಪ ಅಮ್ಮನ ಸಮಸ್ಯೆಗಳಿಗೆ ಪರಿಹಾರ ನೀವಲ್ಲ, ಅದಕ್ಕೆ ಕಾರಣನೂ ನೀವಲ್ಲ. ರೊಟೀನ್ ಹೆಂಗಿರ್ಬೇಕು, ಸ್ಟಡೀಸ್ ಹೆಂಗಿರ್ಬೇಕು, ಪರ್ಸನಲ್ ಡೆವಲಪ್ಮೆಂಟ್ ಹೇಗಿರಬೇಕು, ಸ್ಟ್ರಾಟಜಿ ಹೆಂಗ್ ಡೆವಲಪ್ ಮಾಡ್ಕೊಳ್ಬೇಕು, ಪರ್ಫಾರ್ಮೆನ್ಸ್ ಮಿಕ್ಕಿದ್ದು ಅವರು ಅದನ್ನೇ ಅಭ್ಯಾಸ ಮಾಡ್ತಾ ಹೋದ್ರೆ ಜೀವನದ ಎಲ್ಲಾ ಆಯಾಮಗಳಲ್ಲೂ ಅವರು ಯಶಸ್ವಿ ಆಗ್ತಾರೆ. ಎಕ್ಸಾಮ್ ಹಾಲ್ ದಿನ ಒಂದಷ್ಟು ಟಿಪ್ಸ್ ಕೊಡಬೇಕು ನೀಟ್ ಎಕ್ಸಾಮ್ಸ್ ಬರೀತಿರೋರ್ಗಿಂತ ವಾಟ್ ಇಸ್ ಇಟ್? ನೀಟ್ ಎಕ್ಸಾಮ್ ಬರೀತಿರೋರ್ಗೆ ನಿದ್ದೆಗೆಡಬಾರ್ದು. ಹಿಂದಿನ ದಿನ ದೇ ಶುಡ್ ಸ್ಲೀಪ್ ವೆಲ್. ಓಕೆ. ಲಾಸ್ಟ್ ಮಿನಿಟ್ ವರೆಗೂ ಅದು ಇದು ಪೇಪರ್ ತಿರುಗಿಸ್ಕೊಂಡು ಕೂತಿರಬಾರ್ದು. ಫ್ಯೂ ಅವರ್ಸ್ ಬಿಫೋರ್ ದ ಎಕ್ಸಾಮ್ ಆರಾಮಾಗಿ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಬಿಡ್ಬೇಕು. ಡೋಂಟ್ ವರಿ ಅಬೌಟ್ ವಾಟ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್. ನೀವು ತಯಾರು ಮಾಡಿಲ್ದಿರೋದು ಯಾವುದು, ಅದನ್ನು ಬಿಟ್ಬಿಟ್ಟಿದ್ದೀನಿ ಇದನ್ನು ಬಿಟ್ಬಿಟ್ಟಿದ್ದೀನಿ ಯೋಚನೆ ಮಾಡಬೇಡಿ. ಹ್ಯಾವ್ ಅ ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಆನ್ ವಾಟ್ ಯು ಹ್ಯಾವ್ ಡನ್. ಸಾಕಷ್ಟು ತಯಾರಿ ಮಾಡಿದ್ದೀನಿ, ನನಗೇನು ತಯಾರಿ ಮಾಡಿದ್ದೀನೋ ಅದ್ರ ಒಳಗಡೆ ನನಗಾದಷ್ಟು ಪರ್ಫಾರ್ಮ್ ಮಾಡ್ತೀನಿ. ಸೊ ನನಗಿಷ್ಟು ಬರಲೇಬೇಕು ಅನ್ನೋಂಥ ಔಟ್ಕಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಕ್ಸಾಮ್ ಅಪ್ರೋಚ್ ಮಾಡಬೇಡಿ. ಲೆಟ್ ಇಟ್ ಬಿ ಲೈಕ್ ಅ ಗೇಮ್. ನೀವು ಅಲ್ಲಿ ಹೋಗ್ತಿದ್ದೀರಾ, ಕ್ವೆಶ್ಚನ್ ಹೆಂಗಿರುತ್ತೆ ಅದ್ರ ಪ್ರಕಾರ ಟ್ಯಾಕಲ್ ಮಾಡ್ತೀರಾ, ಒಂದು ಖುಷಿಯಾದ ಮೈಂಡ್ ಫ್ರೇಮಲ್ಲಿ ಕ್ವೆಶ್ಚನ್ಸನ್ನು ಡೀಲ್ ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ. ದಟ್ಸ್ ಆಲ್. ಆ್ಯಂಡ್ ಸ್ಟೇ ಹೈಡ್ರೇಟೆಡ್, ಈಟ್ ಲೈಟ್, ಹೆವಿ ಮೀಲ್ಸ್ ತಿನ್ನಬಾರ್ದು, ಲೈಟ್ ಫುಡ್, ಹೈಡ್ರೇಷನ್. ಮತ್ತು ಎಕ್ಸಾಮ್ ಹಾಲ್ಗೂ ನೀರನ್ನು ಸಿಪ್ ಮಾಡೋದಕ್ಕೆ ಇಟ್ಕೊಳ್ಬೇಕು. ಎಕ್ಸಾಮಲ್ಲಿ ಬಾಟಲ್ ಎಲ್ಲ ತೊಗೊಂಡೋಗಕ್ಕೆ ಬಿಡೋದಿಲ್ಲ ಅಂತ ಇರುತ್ತೆ, ಟ್ರಾನ್ಸ್ಪರೆಂಟ್ ಬಾಟಲ್ ತೊಗೊಂಡೋಗ್ಬೋದು, ಅದೆಲ್ಲ ಇರುತ್ತೆ. ನೀರು ಇಟ್ಕೊಂಡಿರ್ಬೇಕು, ನೀರು ಸಿಪ್ ಮಾಡ್ತಾ ಇರಬೇಕು. ಓಕೆ. ನೀವು ಡಾಕ್ಟರ್ ಕೂಡ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಅಂದರೆ ಮಕ್ಕಳು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ಅಥವಾ ಓದಬೇಕಾದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಯಾವ ಫುಡ್ಗಳು ನೆಸೆಸಿಟಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಟಾಪ್ 5 ಫುಡ್ ಎಲಿಮಿನೇಟ್ ಮಾಡಬೇಕಾಗಿರೋದು 3 ಹೇಳಿ. ಶುಗರ್, ಮೈದಾ, ಡೀಪ್ ಫ್ರೈಡ್ ಐಟಮ್ಸ್. ಇದು 3 ಮೆನುಯಿಂದ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿಬಿಟ್ರೆ, ಅಥವಾ ಮಿನಿಮಲ್ ನಾಲ್ಗೆ ಮೇಲೆ ಇರಬೇಕು, ಹೊಟ್ಟೆಗೆ ಹೋಗಬಾರ್ದು, ಅಷ್ಟರಲ್ಲಿ ಇಟ್ಕೊಂಡ್ರೆ ಬ್ರೈನ್ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ದೀಸ್ ಆರ್ ಆಲ್ ಇಂಟೆಲೆಕ್ಟನ್ನು ಡ್ಯಾಮೇಜ್ ಮಾಡುವಂಥ ಫುಡ್ಸು. ಮತ್ತು ಎನ್ಶ್ಯೂರ್ ಮಾಡಲೇಬೇಕಾಗಿರೋದು ಪ್ರತಿದಿನ ಪ್ರೋಟೀನ್ ಅಡಿಕ್ವೇಟ್ ಆಗಿದೆಯಾ ಅನ್ನೋದನ್ನು ಗಮನಿಸಬೇಕು. 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್. ಈಗ ಬೇಕಾದಷ್ಟು ರಿಸೋರ್ಸಸ್ ಇದೆ, ನಾವು ಹುಡುಕ್ಬೋದು ಈ ಫುಡ್ಡಲ್ಲಿ ಎಷ್ಟು ಪ್ರೋಟೀನ್ ಇದೆ, ಅದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ. 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್. 50 kg ಇದ್ದಾರೆ ಅಂತಂದರೆ ಒಂದು ದಿನ ಪೂರ್ತಿ ಅವರು 50 ಗ್ರಾಮ್ ಪ್ರೋಟೀನ್ ಕನ್ಸ್ಯೂಮ್ ಮಾಡಿರಬೇಕು. ಪ್ರೋಟೀನ್ ಅಡಿಕ್ವೆಸಿ ಮೇಂಟೈನ್ ಮಾಡಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಮಿನರಲ್ಸನ್ನು ಅಡಿಕ್ವೇಟ್ ಆಗಿ ಸಿಗ್ತಾ ಇದೆಯಾ ಅಂತ. ಸೊ ಪ್ರತಿದಿನ ಬೇಯಿಸ್ದಲ್ಲೇ ಇರುವಂಥ ಆಹಾರಗಳು, ತರಕಾರಿಗಳು, ಹಣ್ಣುಗಳು ಸ್ಮಾಲ್ ಪೋರ್ಷನ್ಸಲ್ಲಿ ತೊಗೊಳ್ಬೋದು ಥ್ರೂ ಔಟ್ ದ ಡೇ. ಪ್ರೋಟೀನ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಗಮನ ಇಟ್ಕೊಳ್ಬೇಕು. ಒಮೆಗಾ ಫ್ಯಾಟ್ಸನ್ನು ತೊಗೊಳ್ಬೇಕು. ಒಮೆಗಾ ಫ್ಯಾಟ್ಸ್ ಇಷ್ಟನ್ನು ಮ್ಯಾನೇಜ್ ಮಾಡಿಕೊಂಡು ಹೈಡ್ರೇಷನ್ ಸರಿಯಾಗಿ ಇಟ್ಕೊಳ್ಬೇಕು. ಸೊ ದಿನಕ್ಕೊಂದು 3-3.5 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ, ಜನರಲ್ ಪ್ರಿನ್ಸಿಪಲ್ ಅದು. ಬಟ್ ನಾನು ಹೇಳೋದು 100 ml ಎವ್ರಿ 20 minutes ಡ್ಯೂರಿಂಗ್ ದ ವೇಕಿಂಗ್ ಅವರ್ಸ್. ಓಕೆ. ನೀವು ಎಚ್ಚರ ಇರೋ ಟೈಮಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ರಿ ಅಂತಂದರೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ, ಅಥವಾ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೂ, ಇನ್ ದೋಸ್ 12 hours 20 ನಿಮಿಷಕ್ಕೆ 100 ml ನೀರು ಕುಡಿತಾ ಇರಿ. ತುಂಬ ಒಂದೇ ಸಲ ತುಂಬಿಸಿದ್ರೆ ಅದು ಒಳ್ಳೇದಲ್ಲ, ತುಂಬ ಗ್ಯಾಪ್ ಕೊಟ್ಟು ನೀರು ಕುಡಿದ್ರೆ ಅದು ಒಳ್ಳೇದಲ್ಲ. ಕೀಪ್ ಸಿಪ್ಪಿಂಗ್ ವಾಟರ್. ಇಷ್ಟು. ಸೊ ಆಹಾರದ ವಿಚಾರದಲ್ಲಿ ಇಷ್ಟು ಗಮನ ಕೊಟ್ಕೊಂಡ್ರೆ ಪ್ರಿಪ್ರೇಷನ್ ಚೆನ್ನಾಗಾಗತ್ತೆ. ಓಕೆ. ಸ್ಟೂಡೆಂಟ್ಗಳಿಗೆ ಸ್ಲೀಪ್ ರೊಟೀನ್ ಟಿಪ್ ಏನಾದ್ರು ಕೊಡಬೇಕು ಅಂತ ವಾಟ್ ಇಸ್ ಇಟ್? ನಿದ್ದೆ ಹೈಜಿನಿಕ್ ಆಗಿರಬೇಕು. ಸ್ಲೀಪ್ ಹೈಜಿನ್ ಅಂತಂದರೆ ಮೊದಲನೇದು ವೆನ್ ಯು ಸ್ಲೀಪ್. ನೀವು ಯಾವಾಗ ನಿದ್ದೆ ಮಾಡ್ತೀರೋ ಮಲಗೋ ಟೈಮ್ ಏಳೋ ಟೈಮ್ ಫಿಕ್ಸ್ ಆಗಬೇಕು. ಅಂದರೆ ಲೆಟ್ಸೇ ಒಂದು 10 ಗಂಟೆಗೆ ಮಲ್ಕೊಂಡ್ರು ಅಥವಾ 11 ಗಂಟೆಗೆ ಮಲಗಿದ್ರು ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಕನಿಷ್ಠ 6ರಿಂದ 7 ಗಂಟೆ ಕ್ವಾಲಿಟಿ ಸ್ಲೀಪ್. ಅವರು ಆಹಾರ ಪದ್ಧತಿ ಚೆನ್ನಾಗಿದ್ದರೆ, ಸ್ವಲ್ಪ ಎಕ್ಸಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಫಿಟ್ ಆಗಿದ್ದರೆ ಅವ್ರಿಗೊಂದು 6 ಗಂಟೆ ನಿದ್ದೆ ಸಾಕಾಗುತ್ತೆ. ಫುಡ್ ಹ್ಯಾಬಿಟ್ ಸರಿಗಿಲ್ಲ ಅಂತಂದ್ರೆ ಒಂದು 7 ಅವರ್ ನಿದ್ದೆ ಮಾಡಬೇಕಾಗುತ್ತೆ. ಸೊ 7 ಅವರ್ ನಿದ್ದೆಯಿಂದ ಶುರು ಮಾಡಿಕೊಂಡು ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಮಾಡ್ತಾ ಹೋದಾಗ ಅದು ನ್ಯಾಚುರಲಿ ಒಂದು 6 ಅವರ್ಗೆ ಸಾಕಾಗುತ್ತೆ. ಸ್ಟೂಡೆಂಟ್ಸ್ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇರೋರು ಮೊದಲನೇದು ಅದು ಸ್ಲೀಪ್ ಹೈಜಿನ್. ಮಲಗೋದು ಹೇಳೋದು. ಮಲಗಕ್ಕೆ 2 ಗಂಟೆ ಮುಂಚೆ ತಿನ್ನೋದು ಮುಗಿಸ್ಬಿಡ್ಬೇಕು. ಸೊ ಐಡಿಯಲಿ ಫಿನಿಶ್ ಯುವರ್ ಡಿನ್ನರ್ ಬಿಫೋರ್ 7:30 or 8 PM. ಅದಾದಮೇಲೆ ಏನು ತಿನ್ನಬಾರ್ದು. 3ನೇದು ಮಲಗಕ್ಕೆ ಸುಮಾರು 1.5-2 ಗಂಟೆ ಮುಂಚೆ ಸ್ಕ್ರೀನನ್ನು ಶಟ್ ಆಫ್ ಮಾಡಿ. ಡೋಂಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ಸ್ಕ್ರೀನ್. ಇಷ್ಟು. ಆ್ಯಂಡ್ ಇಷ್ಟನ್ನು ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ನಿದ್ದೆ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ 3 ವಿಷಯಗಳು ಒಬ್ಬ ಟಾಪರ್ ಅಥವಾ ಹೈಲಿ ಅಚೀವ್ಡ್ ಸ್ಟೂಡೆಂಟ್ ಪ್ಯಾಟರ್ನಲ್ಲಿ ಇದೆ ಅಂದರೆ ಅದೇನು? ರೊಟೀನ್ ಸ್ಟೇಬಲ್ ಆಗಿರುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಅವ್ರು ಮಾಡೋದನ್ನು ಕರೆಕ್ಟಾಗಿ ಮಾಡ್ತಾ ಹೋಗ್ತಾರೆ. 2ನೇದು
ಅವ್ರು ಯೋಚನೆ ಮಾಡೋದಿಲ್ಲ, ರಿಸಲ್ಟ್ ಏನು ಬರ್ಬೋದು ಅಂತ ಯೋಚನೆ ಮಾಡೋದಿಲ್ಲ. ನನಗೆ ಇದಾಗಲೇಬೇಕು, ಇಷ್ಟು ಮಾರ್ಕ್ಸ್ ಬರಬೇಕು, ಅಷ್ಟು ಮಾರ್ಕ್ಸ್ ಬರಬೇಕು ಅಂತ ಪ್ಲ್ಯಾನ್ ಮಾಡೋದಿಲ್ಲ. ನಾನು ಇವತ್ತು ಮಾಡೋ ಕೆಲಸ ಸರಿಯಾಗಿ ಮಾಡ್ತೀನಿ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಮೂರನೇದು, ಲಿಮಿಟೇಷನ್ಸನ್ನು ಯೋಚನೆ ಮಾಡಿಕೊಂಡು ಕೆಲಸನ ಡಿಲೇ ಮಾಡೋದಿಲ್ಲ, ಪ್ರೊಕ್ರಾಸ್ಟಿನೇಟ್ ಮಾಡೋದಿಲ್ಲ. ಇವತ್ತು ಏನೇ ಲಿಮಿಟೇಷನ್ಸ್ ಇರಲಿ, ಆ ಲಿಮಿಟೇಷನ್ಸ್ ಒಳಗಡೆ ಇವತ್ತು ಮಾಡೋ ಕೆಲಸನ ಎಷ್ಟು ಸಾಧ್ಯ ಅಷ್ಟು ಮಾಡಿ ಮುಗಿಸ್ತೀನಿ ಅಂತ ಅನ್ಕೊತಾರೆ. ಸೊ ಲೋ ಅಚೀವರ್ಸ್ ಏನು ಮಾಡ್ತಾರೆ, ಒಂದು ಔಟ್ಕಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕನ್ಸು ಕಾಣ್ತಾ ಕೂರ್ತಾರೆ, ಇಲ್ಲ ಭಯ ಪಡ್ತಾ ಇರ್ತಾರೆ. ನಾನು ಹಿಂಗೆ 2 ದಿನ ಚೆನ್ನಾಗಿ ಓದ್ಬಿಟ್ರೆ, ಹಿಂಗೆ ಓದಿದ್ರೆ ನಾನು ಸಖತ್ತಾಗಿ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡು ಕನ್ಸು ಕಾಣ್ತಾ ಕೂತಿರ್ತಾರೆ. 2 ದಿನ ಓದಿಲ್ಲ ಸರಿಯಾಗಿ ಅಂತಂದರೆ ಹಿಂಗಾದರೆ ಫೇಲ್ ಆಗ್ತೀನಿ ಅಂತ ಕೂತಿರ್ತಾರೆ. ಆತಂಕ ಅಥವಾ ಕನಸುಗಳು ಇದರಲ್ಲೇ ಮಲಗಿರ್ತಾರೆ. ಇನ್ನು ಲೋ ಅಚೀವರ್ಸ್ ಲಿಮಿಟೇಷನ್ಸ್ ಇದ್ದರೆ ಅದನ್ನು ಯೋಚನೆ ಮಾಡಿಕೊಂಡು ಕೆಲಸ ಮಾಡೋದಿಲ್ಲ, ಇದೆಲ್ಲ ಸರಿಯೋದ್ಮೇಲೆ ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ನಾಳೆ ಅನ್ನೋದಿರೋದಿಲ್ಲ ಹೈ ಅಚೀವರ್ಸ್ಗೆ. ಇವತ್ತೇನು ಮಾಡ್ತೀನಿ, ಲಿವಿಂಗ್ ಇನ್ ದ ಮೊಮೆಂಟ್, ಲಿವಿಂಗ್ ಇನ್ ದ ಪ್ರೆಸೆಂಟ್. ದಟ್ ಈಸ್ ದ ಹಾಲ್ಮಾರ್ಕ್ ಆಫ್ ಅ ಹೈ ಅಚೀವರ್. ಈ ಕ್ಷಣದಲ್ಲಿ ಜೀವನ ಮಾಡ್ತೀನಿ, ಈ ಕ್ಷಣ ಮಾಡೋದನ್ನು ಸರಿಯಾಗಿ ಮಾಡ್ತೀನಿ. ಇದು ಒಂದು ಮೈನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, 3 ಜನರಲ್ ಮಿಸ್ಟೇಕ್ಸು ನೀಟ್ ಸ್ಟೂಡೆಂಟ್ಸ್ ಮಾಡೋದನ್ನ ನೀವು ಅಬ್ಸರ್ವ್ ಮಾಡಿರೋದು? 3 ಜನರಲ್ ಮಿಸ್ಟೇಕ್ಸ್ ಅಂತಂದರೆ, ಒಂದು ಎರಾಟಿಕ್ ರೊಟೀನ್, ಅವರ ಅಭ್ಯಾಸಗಳು ಸರಿ ಇರೋದಿಲ್ಲ. ಮತ್ತು ಎರಡನೇದು ಸ್ಟಡಿ ಪ್ಯಾಟರ್ನ್ಗಳು ಸರಿ ಇರೋದಿಲ್ಲ. ಸೊ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ, ಬೇರೆಯವರು ನನಗೆ ಮೆಟೀರಿಯಲ್ ಕೊಡಬೇಕು ಅನ್ನುವಂಥದ್ದು ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಇರುತ್ತೆ. ದಟ್ ಈಸ್ ಅ ಪ್ರಾಬ್ಲಮ್. ತಮಗೆ ತಾವು ಪ್ರಿಪೇರ್ ಮಾಡೋದನ್ನು ಕಲಿಬೇಕು. ಮೂರನೇದು, ಇಫ್ ಐ ಹ್ಯಾವ್ ಟು ಟೆಲ್, ಟೂ ಮಚ್ ಆಫ್ ವರಿ, ಆಂಗ್ಸೈಟಿ, ಭಯಪಡೋದು, ಬೇಡದೇ ಇರುವಂಥ ಎಕ್ಸ್ಪೆಕ್ಟೇಷನ್ಗಳನ್ನು ಬರ್ಡನ್ ಆಗಿ ಕ್ರಿಯೇಟ್ ಮಾಡ್ಕೊತಾರೆ. ಈಗ ಅಪ್ಪ ಅಮ್ಮ ಖರ್ಚು ಮಾಡಿದ್ದಾರೆ, ನೋ ಡೌಟ್. ಆದರೆ ಅಪ್ಪ ಅಮ್ಮ ಖರ್ಚು ಮಾಡಿರೋದಕ್ಕೆ ಸಾರ್ಥಕತೆ ಆಗಬೇಕು ಅಂತಂದರೆ ನನ್ನ ರಿಸಲ್ಟ್ ಬರಬೇಕು. ಅನ್ವಾಂಟೆಡ್ ಬರ್ಡನ್ ಆಫ್ ಎಕ್ಸ್ಪೆಕ್ಟೇಷನ್, ಅನವಶ್ಯಕ. ಅದು ನಾನು ಮಾಡೋ ಕೆಲಸ ಸರಿಯಾಗಿ ಮಾಡ್ತೀನಿ ಅನ್ನೋದೊಂದೇ ಕಮಿಟ್ಮೆಂಟ್ ಇರಬೇಕು ಹೊರತು ಎಕ್ಸ್ಪೆಕ್ಟೇಷನ್ ಬರ್ಡನ್ ಇರಬಾರ್ದು. ಸೊ ಇದು ಅವಾಯ್ಡ್ ಮಾಡಬೇಕು ಮಕ್ಕಳು. 3 ವಿಷಯಗಳು ನಿಮ್ಮ ಸಿಸ್ಟಮಲ್ಲಿ ಅಥವಾ ನಿಮ್ಮ ಅಕಾಡೆಮಿಯಲ್ಲಿ ಬೇರೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರೋದು ಆ್ಯಂಡ್ ಪ್ರೋಗ್ರೆಷನ್ಗೆ ಕಾರಣ ಆಗಿರೋದು. ಸಕ್ಸಸ್ ಬ್ಲೂ ಪ್ರಿಂಟ್, 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್ ಏನು ಹೇಳಿದೆ, ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಆಗುತ್ತೆ. ರೊಟೀನ್ ಹೆಂಗಿರಬೇಕು, ಸ್ಟಡೀಸ್ ಹೆಂಗಿರಬೇಕು, ಪರ್ಸನಲ್ ಡೆವಲಪ್ಮೆಂಟ್ ಹೇಗಿರಬೇಕು, ಸ್ಟ್ರಾಟಜಿ ಹೆಂಗೆ ಡೆವಲಪ್ ಮಾಡ್ಕೊಳ್ಬೇಕು, ಪರ್ಫಾರ್ಮೆನ್ಸ್. ಸೊ 3 ಅಲ್ಲ 4 ಇದೆ. ರೊಟೀನ್ ಎಕ್ಸಲೆನ್ಸ್, ನಮ್ಮ ದಿನಚರಿಯನ್ನು ಮಾಸ್ಟರ್ ಮಾಡೋದು ಹೇಗೆ. ಅಕಾಡೆಮಿಕ್ ಎಕ್ಸಲೆನ್ಸ್, ನಮ್ಮ ಅಧ್ಯಯನವನ್ನು ಮಾಸ್ಟರ್ ಮಾಡೋದು ಹೇಗೆ, ಕಲಿಯೋದ್ರಿಂದ ಹಿಡಿದು ಪರೀಕ್ಷೆ ತಗೊಳ್ಳೋದ್ರವರೆಗೂ. ಮೂರನೇದು ಪರ್ಸನಲ್ ಎಕ್ಸಲೆನ್ಸ್, ವ್ಯಕ್ತಿಗಳಾಗಿ ನಾವು ಹೆಂಗೆ ಡೆವಲಪ್ ಆಗಬೇಕು, ಸೊ ದಟ್ ವಿ ಹ್ಯಾಂಡಲ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಿಕೊಂಡು ಚಾಲೆಂಜಸನ್ನು ಫೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. 4ನೇದು ಪರ್ಫಾರ್ಮೆನ್ಸ್ ಎಕ್ಸಲೆನ್ಸ್, ನಮ್ಮ ಎಕ್ಸಾಮ್ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು ಅಂತಂದರೆ ಪ್ರಿಪ್ರೇಷನ್ ಹೇಗಿರಬೇಕು, ಎಕ್ಸಾಮ್ ಟ್ಯಾಕ್ಲಿಂಗ್ ಸ್ಟ್ರಾಟಜಿ ಹೇಗಿರಬೇಕು. ಸೊ 4 ದಿಕ್ಕುಗಳಲ್ಲಿ ಒಟ್ಟು 16 ಅಂಶಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿಸ್ತೀವಿ. ಆ ಅಭ್ಯಾಸ ಮಾಡುವಾಗ ಎಕ್ಸಾಮ್ ರಿಸಲ್ಟ್ ಒಂದು ನ್ಯಾಚುರಲ್ ಬೈ ಪ್ರಾಡಕ್ಟ್ ಥರ ಡೆವಲಪ್ ಆಗಿಬಿಡುತ್ತೆ. ಮಿಕ್ಕಿದ್ದು ಅವರು ಅದನ್ನೇ ಅಭ್ಯಾಸ ಮಾಡ್ತಾ ಹೋದರೆ ಜೀವನದ ಎಲ್ಲ ಆಯಾಮಗಳಲ್ಲೂ ಅವರು ಯಶಸ್ವಿ ಆಗ್ತಾರೆ. ಒಂದು ಒಳ್ಳೆ ಸಜೆಷನ್, ನೀಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಆಗದೇ ಇರೋವಂತಹ ವಿದ್ಯಾರ್ಥಿಗೆ ಮತ್ತು ರೀಕನ್ಸಿಡರ್ ಮಾಡಿ ಬರೀಬೇಕು ಅಂತ ಅಂದ್ಕೊಳ್ತಿರುವಂತಹ ವಿದ್ಯಾರ್ಥಿಗೆ ಅಥವಾ ಅವ್ರ ತಂದೆ ತಾಯಿ ಕೊಡೋದಾದರೆ? ಮೊದಲನೇದು, ಬೇಕಾ ನಿಮಗದು ಇನ್ನೊಂದು ಅಟೆಂಪ್ಟ್ ಅನ್ನೋದನ್ನು ಯೋಚನೆ ಮಾಡಿ. ಬೇಕೇ ಬೇಕು ಅನ್ನೋದಿದ್ರೆ ಆಗೋವರೆಗೂ ಪ್ರಯತ್ನ ಮಾಡ್ತೀನಿ ಅಂತ ಕಮಿಟ್ ಆಗಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಬರ್ಡನ್ ಇಲ್ದೆಲ್ಲೇ ಒಂದು ಕ್ಲಿಯರ್ ಮೈಂಡಲ್ಲಿ ಪ್ರಿಪೇರ್ ಮಾಡಿ, ಸರಿಯಾದ ಪದ್ಧತಿನಲ್ಲಿ ಪ್ರಿಪೇರ್ ಮಾಡಿ. ಡೋಂಟ್ ಗೆಟ್ ಇನ್ ಟು ದ ಟ್ರ್ಯಾಪ್ ಆಫ್ ರಾಂಗ್ ಪ್ರಾಕ್ಟೀಸಸ್. ತಪ್ಪು ಪ್ರಾಕ್ಟೀಸ್ಗಳ ಟ್ರ್ಯಾಪಲ್ಲಿ ಬಿದ್ದು ಪ್ರಿಪ್ರೇಷನನ್ನು ಡಿಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ಕ್ಲೀನಾಗಿ ಪ್ರಿಪೇರ್ ಮಾಡಿ, ಸಿಸ್ಟಮ್ಯಾಟಿಕ್ಕಾಗಿ ಪ್ರಿಪೇರ್ ಮಾಡಿ, ಕ್ಲಿಯರ್ ಮೈಂಡಲ್ಲಿ ಪ್ರಿಪೇರ್ ಮಾಡಿ. ಯಾವುದೇ ಎಕ್ಸ್ಪೆಕ್ಟೇಷನನ್ನು ಬರ್ಡನ್ ಥರ ತಲೆ ಮೇಲೆ ಹಾಕ್ಕೊಂಡ್ಬೇಡಿ. ನಿಮ್ಮ ಅಪ್ಪ ಅಮ್ಮನ ಸಮಸ್ಯೆಗಳಿಗೆ ಪರಿಹಾರ ನೀವಲ್ಲ, ಅದಕ್ಕೆ ಕಾರಣನೂ ನೀವಲ್ಲ. ನಿಮ್ಮ ಜೀವನ ಸುಧಾರಣೆ ಆದರೆ, ನೀವು ಯಶಸ್ವಿ ಆದರೆ, ನಿಮ್ಮ ಮನೆ ಅಪ್ಪ ಅಮ್ಮ ಎಲ್ಲದರ ಸಮಸ್ಯೆಗಳಿಗೆ ಪರಿಹಾರಕ್ಕೊಂದು ದಾರಿ ಸಿಗುತ್ತೆ. ಆದರೆ ಅದು ನಿಮ್ಮ ಕರ್ತವ್ಯ ಅಂತಲ್ಲ, ಅದನ್ನು ಮಾಡಲೇಬೇಕು, ಮಾಡಿಲ್ಲ ಅಂದರೆ ಮೋಸ ಮಾಡ್ತಿದ್ದೀವಿ ಅಂತಲ್ಲ. ಪ್ರಯತ್ನ ನಿಮ್ಮದು, ಫಲಾಫಲಗಳ ಚಿಂತೆ ಬಿಟ್ಟುಬಿಡಿ. ಪ್ರಯತ್ನ ಸಂಪೂರ್ಣವಾಗಿರಲಿ, ಫಲಾಫಲಗಳ ಬಗ್ಗೆ ಸಂಪೂರ್ಣ ನಿರ್ಲಿಪ್ತತೆ ಇರಲಿ ಅಷ್ಟೇ. ಕಳೆದೋಗಿರುವಂತಹ ಇಲ್ಲ ಕನ್ಫ್ಯೂಸ್ಡ್ ಆಗಿರೋ ಅಥವಾ ಹೆದರ್ಕೊಂಡಿರುವಂತಹ ಸ್ಟೂಡೆಂಟ್ಸು ಬಟ್ ಮೆಡಿಸಿನ್ನ ತೊಗೋಬೇಕು, ಒಬ್ಬ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಿರೋನ್ಗೆ ಇವತ್ತೇ ಏನಾದ್ರು ಒಂದು ಬದಲಾವಣೆ ತೊಗೋಬೇಕು, ಒಂದು ಡಿಸಿಷನ್ ದಟ್ ಹಿ ಶುಡ್ ಟೇಕ್ ಟುಡೇ ಅಥವಾ ಶಿ ಶುಡ್ ಟೇಕ್ ಟುಡೇ ಅಂದರೆ ಏನದು? ಪ್ರಯತ್ನ ಮತ್ತು ಝೀರೋ ಎಕ್ಸ್ಪೆಕ್ಟೇಷನ್ ಫಾರ್ ಯುವರ್ ಎಫರ್ಟ್. ಭಯ ಯಾವಾಗಲೂ ನಮಗೆ ಇದನ್ನು ಮಾಡೋದ್ರಿಂದ ನನಗಾಗಿಲ್ಲ ಅಂದರೆ ಏನು ಅನ್ನೋ ಭಯ ಇರುತ್ತಲ್ಲ. ನೀವು ಯೋಚನೆ ಮಾಡಿ, ಯಾವುದೇ ದೊಡ್ಡ ಕೆಲಸ
ಅದರಲ್ಲಿ ಅನಿಶ್ಚಿತತೆ ಹೆಚ್ಚಿರುತ್ತೆ, ಅಂದರೆ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ. ಸರ್ಟೆನಿಟಿ ಜಾಸ್ತಿ ಇರುವಂಥದ್ದು, ಗ್ಯಾರಂಟಿ ಇರೋವಂಥದ್ದು ಚಿಕ್ಕ ಕೆಲಸಗಳು. ದೊಡ್ಡ ಕೆಲಸದಲ್ಲಿ ಯಾವಾಗಲೂ ಫೇಲ್ಯೂರ್ ಚಾನ್ಸೇ ಜಾಸ್ತಿ. ಎಸ್. ಸೊ ನಿಮಗೆ ಕನಸು ದೊಡ್ಡದಿದೆ, ನಿಮ್ಮ ಪ್ರಯತ್ನ ಚಿಕ್ಕದಿದೆ ಅಂತಂದ್ರೆ ಆಗೋದಿಲ್ಲ. ಕನಸಿಗೆ ತಕ್ಕಂಥ ಪ್ರಯತ್ನ ಇರಬೇಕು ಅಷ್ಟು. ಸೊ ಯಾವುದೇ ಚಿಂತೆ ಮಾಡದಲ್ಲೇ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಒಂದು ಕಮಿಟ್ಮೆಂಟ್ ತಗೊಳ್ಳಿ. ಭಯ ಪಡಬೇಡಿ. ಫೇಲ್ಯೂರ್ ಆಗೋ ಚಾನ್ಸ್ ಡೆಫಿನೆಟ್ಲಿ ಇದೆ. 95% ಇಸ್ ದ ರೇಟ್ ಆಫ್ ಫೇಲ್ಯೂರ್. ಬಟ್ ಪ್ರಯತ್ನ ಸಂಪೂರ್ಣವಾಗಿ ಹಾಕ್ತೀನಿ. ಆದರೆ ಸಂತೋಷ ಆಗಿಲ್ಲ ಅಂತಂದರೆ ದಾರಿಯಿಂದ ನಾನು ಕಲ್ತಿದ್ದೀನಿ, ಆ ದಾರಿಯಲ್ಲಿ ಕಲ್ತಿದ್ದನ್ನು ಬಳಸ್ಕೊಂಡು ಜೀವನನ ನಾನು ಕಟ್ಕೊಳ್ತೀನಿ ಅನ್ನೋಂಥ ಧೈರ್ಯ ಇರಬೇಕು.